ಕಳೆದ ಒಂದು ವಾರಗಳಿಂದ ವಿಜಯನಗರ ಜಿಲ್ಲೆಯಾದ್ಯಂತ ಭಾರಿ ಮಳೆ ಸುರಿತಾ ಇದೆ. ಅದರಲ್ಲಿ ವಿಜಯನಗರ ಸಾಮ್ರಾಜ್ಯದ ಹಂಪಿಯಲ್ಲಿ ಈಗೇನು ಕಳೆದ ಒಂದು ವಾರಗಳಿಂದ ಮಳೆ ಸುರಿತಾ ಇದೆ. ಸೊ ನಾವಿಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಈ ವಿಶ್ವವಿಖ್ಯಾತ ಹಂಪಿಯಲ್ಲಿ ಅಂದ್ರೆ ಈ ಒಂದು ರಥ ಬೀದಿಯಲ್ಲಿ ಇರುವಂತಹ ಈ ಒಂದು ಸಾಲ ಮಂಟಪದ ಬಳಿ 8 ಕಂಬಗಳ ಹೊಂದಿರುವಂತಹ ಒಂದು ಏನು ಈ ಮಂಟಪನ ಇಲ್ಲಿ ಬಿದ್ದಿರುವಂತದ್ದು. ಏನಂದ್ರೆ ಈ ಒಂದು ಕೇಂದ್ರ ಮತ್ತು ರಾಜ್ಯ ಪುರಾತತ್ವ ಇಲಾಖೆಗಳು ಸಾಕಷ್ಟು ಈ ಒಂದು ನಿರ್ವಹಣೆ ಅಂದ್ರೆ ಸ್ಮಾರಕಗಳ ನಿರ್ವಹಣೆ ಮಾಡುವುದಕ್ಕೆ ಕೋಟಿ ಕೋಟಿ ಹಣ ಬರ್ತಾ ಇದ್ರು ಕೂಡ ಸರಿಯಾಗಿ ಈ ಇಲಾಖೆಗಳು ಕಾರ್ಯನಿರ್ವಹಣೆ ಮಾಡ್ತಾ ಇಲ್ಲ ಅಂತಂದೇಳಿ ಆರೋಪಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇದಾವೆ. ಯಾಕಂತ ಹೇಳಿದ್ರೆ ಇಲ್ಲಿ ಅಂದ್ರೆ ಈ ಒಂದು ಯುನೆಸ್ಕೋ ಪಟ್ಟಿಯಲ್ಲಿ ಸೇರಿರುವಂತಹ ಈ ಒಂದು ಸ್ಮಾರಕಗಳ ಸಂರಕ್ಷಣೆಗೆ ಸಾಕಷ್ಟು ಇಲ್ಲಿ ಹಣವನ್ನ ಬರ್ತಾ ಇದ್ರು ಕೂಡ ಈ ಒಂದು ಇಲಾಖೆಯ ಅಧಿಕಾರಿಗಳು ಇದ್ದಾರೆ ಸೂಕ್ತ ರೀತಿಯಲ್ಲಿ ಈ ಒಂದು ನಿರ್ವಹಣೆಯನ್ನ ಮಾಡ್ತಾ ಇಲ್ಲ ಅಂತಂದೇಳಿ ಆರೋಪ ಕೂಡ ಮಾಡ್ತಾ ಇದಾರೆ. ಸೊ ನಾವು ಈ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತಾ ಇದೀವಿ. ಏನಂದ್ರೆ ಈ ಒಂದು ಸಾಲ ಮಂಟಪ ಈಗಾಗಲೇ ಬೀಳುವಂತಕ್ಕೆ ಅಂದ್ರೆ ವಾಲಿರುವಂತದ್ದನ್ನ ನಾವು ಇಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದೀವಿ. ಅದೃಷ್ಟವಶ ಏನಂತ ಹೇಳಿದ್ರೆ ನಿನ್ನೆ ಒಂದು 7 ಗಂಟೆ ಸಂದರ್ಭದಲ್ಲಿ ಬಿದ್ದಂತ ಸಂದರ್ಭದಲ್ಲಿ ಅಂದ್ರೆ ಯಾವುದೇ ಒಂದು ಅವಘಡ ಸಂಭವಿಸಿಲ್ಲ. ಅಂದ್ರೆ ಯಾವುದೇ ರೀತಿಯ ಹಾನಿ ಕೂಡ ಆಗಿರುವುದಿಲ್ಲ. ಇದು ಒಂದು ಅದೃಷ್ಟವಶ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳುವುದಾದ್ರೆ ಈ ಒಂದು ಐತಿಹಾಸಿಕವನ್ನು ಹಂಪಿ ಇರುವಂತದ್ದು ಈ ಒಂದು ಸ್ಮಾರಕಗಳ ರಕ್ಷಣೆಗೆ ಇಲಾಖೆ ಸೂಕ್ತ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕಂತಂದೇಳಿ ಸ್ಥಳೀಯರು ಮತ್ತು ಸ್ಥಳೀಯ ಒಂದು ಸ್ಮಾರಕಗಳ ಹೋರಾಟ ಪ್ರಿಯರು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಭೀಮರಾಜ್, BTV ನ್ಯೂಸ್, ವಿಜಯನಗರ.